ಆರ್‌ಸಿಬಿ ತಂಡಕ್ಕೆ ದೇವದತ್ ಪಡಿಕ್ಕಲ್ ಕ್ಯಾಪ್ಟನ್ ಆಗ್ತಾರಾ? ಹೌದು. ಈ ರೀತಿಯ ಒಂದು ಪ್ರಶ್ನೆ ಇದೀಗ ಎಲ್ಲ ಅಭಿಮಾನಿಗಳಲ್ಲೂ ಕಾಡುತ್ತಿದೆ. ಇದಕ್ಕೆ ಕಾರಣ ಆರ್‌ಸಿಬಿಯ ಡೈರೆಕ್ಟರ್ ಮೋ ಬಾಬಟ್ ಹೇಳಿರೋ ಆ ಒಂದು ಮಾತು. ಹೌದು. ಸದ್ಯ ಆರ್‌ಸಿಬಿ ಬ್ಯಾಕ್ ಟು ಬ್ಯಾಕ್ 2 ಐಪಿಎಲ್ ಟ್ರೋಫಿ ಗೆದ್ದು ಇತಿಹಾಸ ಬರೆದಿದೆ. ಈ ಇತಿಹಾಸ ಬರೆಯೋದಕ್ಕೆ ಕಾರಣ ಕ್ಯಾಪ್ಟನ್ ಆಗಿ ಆಯ್ಕೆಯಾದ ರಜತ್ ಪಾಟಿದಾರ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಬದಲಿ ಆಟಗಾರನಾಗಿ ಬಂದು ರಜತ್ ಪಾಟಿದಾರ್ ಆ ನಂತರ ಆರ್‌ಸಿಬಿ ತಂಡದ ಕ್ಯಾಪ್ಟನ್ ಆಗಿ ಇದೀಗ ಆರ್‌ಸಿಬಿಯ ನೆಚ್ಚಿನ ನಾಯಕನಾಗಿದ್ದು ಬ್ಯಾಕ್ ಟು ಬ್ಯಾಕ್ 2 ಐಪಿಎಲ್ ಕಪ್ ಗೆಲ್ಲಿಸಿಕೊಡುವ ಮೂಲಕ ಬೆಸ್ಟ್ ಕ್ಯಾಪ್ಟನ್ ಅಂತ ಅನಿಸಿಕೊಂಡಿದ್ದಾರೆ. ಹೀಗಿರುವಾಗ ಇದೀಗ ಮೋಬಾಟ್ ಹೇಳಿರುವಂತಹ ಆ ಒಂದು ಮಾತು ಚರ್ಚೆಗೆ ಗ್ರಾಸವಾಗಿದೆ. ಸದ್ಯ ರಜತ್ ಆರ್‌ಸಿಬಿ ತಂಡದ ಕ್ಯಾಪ್ಟನ್ ಆಗಿದ್ದು ರಜತ್ ಬದಲಿಗೆ ಪಡಿಕ್ಕಲ್ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರಾ ಅನ್ನೋ ಪ್ರಶ್ನೆ ಮೂಡುತ್ತಿದೆ. ಸದ್ಯ ಮೋಬಾಟ್ ಹೇಳಿರೋ ಪ್ರಕಾರ ಪಡಿತಾರ್ ನಂತರ ಭವಿಷ್ಯದ ಆರ್‌ಸಿಬಿ ಕ್ಯಾಪ್ಟನ್ ಆಗಿ ದೇವದತ್ ಪಡಿಕ್ಕಲ್ ಆಗಬಹುದು ಅನ್ನೋ ರೀತಿಯಲ್ಲಿ ಮಾತನಾಡಿರೋದು ಈ ಚರ್ಚೆಗೆ ಕಾರಣ. ಸದ್ಯ ಕರ್ನಾಟಕ ರಣಜಿ ತಂಡದ ನಾಯಕನಾಗಿರೋ ಪಡಿಕ್ಕಲ್ ಉತ್ತಮವಾಗಿ ಕರ್ನಾಟಕ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ. ಇದೀಗ ಮೋಬಾಟ್ ಕೂಡ ಆರ್‌ಸಿಬಿಗೆ ಭವಿಷ್ಯದಲ್ಲಿ ಪಡಿಕ್ಕಲ್ ಕ್ಯಾಪ್ಟನ್ ಆಗುವ ಲಕ್ಷಣಗಳು ಇದೆ ಅನ್ನೋ ಮಾತನ್ನ ಹೇಳೋದ್ರಿಂದ ಎಲ್ಲರಿಗೂ ಈ ಕುತೂಹಲ ಉಂಟಾಗಿದೆ. ಹಾಗಾದ್ರೆ ಮೋ ಬಬಾಟ್ ಪಡಿಕ್ಕಲ್ ಬಗ್ಗೆ ಹೇಳಿದ್ದು ಏನು ಅಂತ ನೋಡೋದಾದ್ರೆ, ಪಡಿಕ್ಕಲ್ ಬ್ಯಾಟಿಂಗ್ ಶೈಲಿಯಲ್ಲಿ ಗಡಿಯನ್ನು ಮೀರಿ ನಿಜಕ್ಕೂ ಒಂದು ಪ್ರಭಾವಶಾಲಿ ಪ್ರದರ್ಶನ ನೀಡಬೇಕು ಎಂದು ನಾವು ಭಾವಿಸಿದ್ದೆವು. ಆರಂಭದಲ್ಲಿ ಸಾಲ್ಟ್ ಮತ್ತು ವಿರಾಟ್ ಭರ್ಜರಿಯಾಗಿ ಬ್ಯಾಟ್ ಬೀಸುತ್ತಿದ್ರು. ಪಡಿಕ್ಕಲ್ ಕ್ರೀಸ್ಗೆ ಬಂದ ನಂತರ ಅದೇ ವೇಗವನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ನಾವು ಬಯಸಿದ್ದೆವು. ಅದಕ್ಕೆ ತಕ್ಕಂತೆ ಪಡಿಕ್ಕಲ್ ನಮ್ಮ ಪ್ಲಾನ್ಗೆ ಒಗ್ಗಿಕೊಂಡು ಅದನ್ನು ಮುನ್ನಡೆಸಿದ್ರು. ಅವರು ಉತ್ತಮವಾಗಿ ಬ್ಯಾಟಿಂಗ್ ನಡೆಸಿದರು. ತಂಡದ ಯಶಸ್ಸಿನ ಸಂಪೂರ್ಣ ಶ್ರೇಯಸ್ಸು ಪಡಿಕ್ಕಲ್ಗೆ ಸಲ್ಲಬೇಕು. ಅವರ ವ್ಯಕ್ತಿತ್ವ ಕೂಡ ನನಗೆ ಇಷ್ಟವಾಗುತ್ತದೆ. ಅವರಲ್ಲಿ ಉತ್ತಮ ನಾಯಕತ್ವದ ಗುಣಗಳಿವೆ. ಅವರು ಭವಿಷ್ಯದಲ್ಲಿ ತಂಡದ ನಾಯಕನಾಗುವ ಎಲ್ಲ ಸಾಮರ್ಥ್ಯವನ್ನು ಅವರು ಹೊಂದಿದ್ದಾರೆ ಅಂತ ಮೋ ಬಬಾಟ್ ಹೇಳ್ಕೊಂಡಿದ್ದಾರೆ. ಇನ್ನು ಇದೇ ವೇಳೆ ಆರ್‌ಸಿಬಿ ಬ್ಯಾಟಿಂಗ್ ಕೋಚ್ ದಿನೇಶ್ ಕಾರ್ತಿಕ್ ಕೂಡ ಪಡಿಕ್ಕಲ್ ಬಗ್ಗೆ ಮಾತನಾಡಿದ್ದು, ಪಡಿಕ್ಕಲ್ ಅವರು ಅಸಾಧಾರಣ ಪ್ರದರ್ಶನ ನೀಡಿದ್ದಾರೆ. ಮೊದಲನೆಯದಾಗಿ ಅವರು ಈ ತಂಡದಲ್ಲಿ ಇರುವ ಹೆಮ್ಮೆಯ ಸ್ಥಳೀಯ ಆಟಗಾರ. ಅವರು ಬೆಂಗಳೂರನ್ನು ಪ್ರತಿನಿಧಿಸುತ್ತಾರೆ. ಪಕ್ಕಾ ಬೆಂಗಳೂರಿನ ಹುಡುಗ ಎಂದು ಅವರ ಆಟದಲ್ಲಿ ಅದು ಎದ್ದು ಕಾಣುತ್ತದೆ. ಅವರ ವಯಸ್ಸಿಗೆ ಹೋಲಿಸಿದರೆ ಪಂದ್ಯದ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳುವ ಮತ್ತು ಅಳೆಯುವ ಅದ್ಭುತ ಸಾಮರ್ಥ್ಯ ಅವರಿಗಿದೆ ಅಂತ ದಿನೇಶ್ ಕಾರ್ತಿಕ್ ಹೇಳ್ಕೊಂಡಿದ್ದಾರೆ. ಸದ್ಯ ಮೋ ಬಾಬಾಟ್ ಮತ್ತು ದಿನೇಶ್ ಕಾರ್ತಿಕ್ ಪಡಿಕ್ಕಲ್ ಆಟ ಮತ್ತು ಅವರ ನಾಯಕತ್ವದ ಗುಣದ ಬಗ್ಗೆ ಮಾತನಾಡಿದ್ದು, ಭವಿಷ್ಯದಲ್ಲಿ ಆರ್‌ಸಿಬಿ ಕ್ಯಾಪ್ಟನ್ ಆಗುವ ಬಗ್ಗೆ ಇಬ್ಬರು ಕೋಚ್ಗಳು ಸಹ ಸುಳಿವನ್ನು ಬಿಟ್ಟುಕೊಟ್ಟಿದ್ದಾರೆ. ಸದ್ಯ ಪಡಿಕ್ಕಲ್ 25 ವರ್ಷದವರಾಗಿದ್ದು, ಆರ್‌ಸಿಬಿ ಕ್ಯಾಪ್ಟನ್ ಆಗಿರೋ ಪಟಿದಾರ್ 33 ವರ್ಷದವರಾಗಿದ್ದು, ಸದ್ಯ ಪಟಿದಾರ್ ಇನ್ನು 2 ವರ್ಷಗಳ ಕಾಲ ತಂಡವನ್ನು ಮುನ್ನಡೆಸುವ ಸಾಧ್ಯತೆ ಇದೆ. ಆ ನಂತರದಲ್ಲಿ ಪಡಿಕ್ಕಲ್ ಅವರಿಗೆ ಭವಿಷ್ಯದಲ್ಲಿ ಆರ್‌ಸಿಬಿ ತಂಡದ ನಾಯಕತ್ವದ ಪಟ್ಟ ಸಿಗುವ ಸಾಧ್ಯತೆಗಳು ಇದೆ ಅಂತಾನೆ ಹೇಳಬಹುದು. ಹಾಗಾದ್ರೆ ನಿಮ್ಮ ಪ್ರಕಾರ ಪಟಿದಾರ್ ನಂತರ ಪಡಿಕ್ಕಲ್ ಆರ್‌ಸಿಬಿಯ ಭವಿಷ್ಯದ ನಾಯಕರಾಗಲಿದ್ದಾರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.